ಅಯ್ಯೋ 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 ನಿಮ್ಮ ರಾಮ್ ಬಿಡಿಯ ಶೇ ಏನು ಮಂಗಗಳ ಕಾಟನೋ ಏನೋ ಊರ ತೋಟನೆಲ್ಲ ಹಾಳು ಮಾಡಿ ಸತ್ತು. ಶೂ 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 ಅಯ್ಯೋ ಈ ಮಂಗ ನನ್ನ ಕಡೆನೇ ಬಂದ್ವಲ್ಲಪ್ಪ. ತಮ್ಮನಿ ರೀ ಲೋ ತಮ್ಮಣ್ಣಿ ಅಪ್ಪು ಎಲ್ಲಿ ಹೋದ್ರಿ ಎಲ್ಲ ಮಂಗ ಹೊಡಿತು ಮಕ್ಕಳ. ನಂಗೆ ಕೆಂಪು ಮಾಡಿಬಿಟ್ಟು ಎಲ್ಲಿಂದ ಬಂದು ಒಂದು ಹಿಂಡಿದಾವೆ ನಮ್ಮ ತೋಟನೆಲ್ಲ ಮುರ್ದು ಹಾಕ್ಬಿಟ್ವಪ್ಪ. ಅಮ್ಮ ನೀನ್ ಯಾಕಮ್ಮ ಅಲ್ಲಿ ಹೋದೆ? ಆ ಮಂಗಗಳು ಓಡಿಸ್ಕೊಂಡು ಬರ್ತವೆ. ಅಪ್ಪಯ್ಯ ಅಲ್ಲೇ ದೊಣ್ಣೆ ಹಿಡ್ಕೊಂಡು ಕೂತಿದ್ರಲ್ಲ. ಎಲ್ಲಿದ್ದಾರೆ ನೀನಪ್ಪ? ಹೋಗು, ನೀ ಹೋಗಿ ಓಡಿಸು ಆ ಮಂಗನ್ನ. ಎಲ್ಲ ಹಾಳು ಮಾಡಿ ಹಾಕ್ತೀವಿ. ಹೋಗು ನೀನಪ್ಪ, ನಾನು ನೋಡ್ತೀನಿ. ಈ ಮನುಷ್ಯ ಇನ್ನೂ ಹೊದ್ಕೊಂಡು ಬಿದ್ದಿರೋದು ನೋಡು. ಊರು ಮೂಳಕ್ಕೆ ಹೋದ್ರು ಇವ್ರಿಗೆ ಗೊತ್ತಾಗಲ್ಲ. ರೀ ರೀ ಹೇಳ್ರಿ, ಮಂಗ ತೋಟನೆಲ್ಲ ಹಾಳು ಮಾಡಿ ಹಾಕ್ತೀವಿ ಹೇಳ್ರಿ. ಏನಾಯ್ತು ಇವರಿಗೆ? ಎಷ್ಟು ಹೇಳ್ಸಿದ್ರು ಯಾಕೆ ಹೇಳ್ತಿಲ್ಲ ಇವರು? ರೀ ರೀ ಹೇಳ್ರಿ ರೀ ರೀ ಏನಾಯ್ತು ನಿಮಗೆ? ಹೇಳ್ರಿ ಬೇಗ. ತಮ್ಮಣಿ, ರತ್ನ, ಅಪ್ಪಯ್ಯ ಹೇಳ್ತಿಲ್ಲ ನೋಡ್ಬಾ ಮಗ. ಅಪ್ಪು, ಖುಷಿ, ಬೇಗ ಬನ್ನಿ ಮಗ. ತಾತನ್ ಹೇಳ್ಸಿ ಮಗ, ಯಾಕೋ ಅಲ್ಲಾಡ್ದೆ ಮಲ್ಗಿದ್ದಾರೆ. ಅಯ್ಯೋ ನನ್ ಬಿಟ್ಟು ಹೋಗ್ಬಿಟ್ರೇನ್ರಿ? ಅಯ್ಯೋ ತಮ್ಮಣ್ಣಿ, ನಿನ್ನ ಅಪ್ಪಯ್ಯ ಹೋಗ್ಬಿಟ್ರು ಮಗ. ಎಷ್ಟು ಹೇಳ್ಸಿದ್ರು ಹೇಳ್ತಿಲ್ವೋ, ಏನಾಯ್ತಂತ ನೋಡು. ಅಪ್ಪಯ್ಯ ಅಪ್ಪಯ್ಯ, ಅಯ್ಯೋ ಅಪ್ಪಯ್ಯ. ಅಳ್ಬೇಡಿ ಅಳ್ಬೇಡಿ, ನಮಗೆಲ್ಲ ಒಂದಿನ ಎಲ್ಲ ಬಿಟ್ಟು ಹೋಗಲೇಬೇಕು. ಸುಬ್ಬಣ್ಣ ಯಾರಿಗೂ ಏನು ತೊಂದರೆ ಕೊಡದೆ ಒಳ್ಳೆ ಸಾವು ಸತ್ರು. ಅದದ್ದಾಯ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮುಂದಿನ ಕಾರ್ಯಕ್ಕೆ ರೆಡಿ ಮಾಡುವ ಹೇಳಿ. ಅಪ್ಪಯ್ಯ ರಾತ್ರಿ ಒಳ್ಳೆ ಊಟ ಮಾಡಿ ಮಕ್ಕಳ ಹತ್ರ ಎಲ್ಲ ನಗಾಡ್ತಾ ಮಲಗಿದವ್ರಿಗೆ ಏನಾಯ್ತೋ ಏನೋ. ಅಪ್ಪಯ್ಯ ತಾತ ಸಾಯಿಲ್ಲ, ಅವರಿಗೇನು ಆಗ್ಲಿಲ್ಲ, ಜೀವಂತ ಇದ್ದಾರೆ. ರಾತ್ರಿ ತೋಟನೆಲ್ಲ ಕಾಯ್ತಾ ಸಾಕಾಗಿ ಬೆಳಗ್ಗೆ ಬಂದು ಮಲಗಿರ್ತಾರೆ. ನೀವು ಡಾಕ್ಟರ್ ಕರೀರಿ, ಅವರಿಗೇನು ಆಗ್ಲಿಲ್ಲ ಅಪ್ಪ. ಬೇಡ ಬೇಡ ಬೇಡ, ಈ ಡಾಕ್ಟರ್ ರಗಳೆನೇ ಬೇಡ. ಸರಿಯಾಗಿದ್ದವ ಹ್ಯಾಂಗ್ ಸತ್ತ ಅಂತ 100 ಪ್ರಶ್ನೆ ಕೇಳ್ತಾರೆ. ಆಸ್ಪತ್ರೆ ಪೊಲೀಸ್ ಅಂತ ದೇಹನೆಲ್ಲ ಕೊಯ್ದು ಚೂರು ಮಾಡಿ ನೋಡೋಕ್ಕಾಗಲ್ಲ, ಹಾಂಗೆ ಮಾಡ್ತಾರೆ. ಆ ಡಾಕ್ಟ್ರ್ ವಿಷಯಕ್ಕೆ ಹೋಗೋದು ಬೇಡ. ಹೋಗೋರು ಹೋಗಾಯ್ತು. ಇನ್ಯಾರ ಹತ್ರ ಹೋದ್ರೂ ಬದುಕಿ ಬರೋದಿಲ್ಲ. ಸೀದಾ ಮುಂದಿನ ಕಾರ್ಯ ಮಾಡುವ, ನಡೀರಿ. ಅಯ್ಯೋ ದೇವ್ರೆ, ಇಷ್ಟು ಬೇಗ ನನ್ನನ್ನು ಬಿಟ್ಟು ಹೋದ್ರೆ? ತಮ್ಮಣ್ಣಿ ನೋಡ್ ಮಗ, ಎಂತ ಆಯ್ತು ನೋಡು. ಸರಿ ಮಾಡಿ ಬಿಗ್ದು ಕಟ್ಟಿ. ಎತ್ತಿ ಎತ್ತಿ, ಜಾಸ್ತಿ ಹೊತ್ತು ಇಡಬಾರ್ದು, ಎತ್ತಿ. ಗೋವಿಂದ 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 ಗೋವಿಂದ. ತಮ್ಮಣ್ಣಿ, ನಿನ್ನ ಅಪ್ಪಯ್ಯ ಜೀವನ ಇಡೀ ಕಂಜೂಸ್ ಮಾಡಿ ಮಾಡಿ ಹೊಟ್ಟೆಗೆ ಸರಿಯಾಗಿ ಏನು ತಿಂದಿಲ್ಲ. ಈಗಲಾದ್ರೂ ಬಾಯಿ ತುಂಬ ಒಂದು ಹಿಡಿ ಅನ್ನ ತುಂಬು, ನೆಮ್ಮದಿಯಿಂದ ಹೋಗ್ಲಿ. ಅಯ್ಯಯ್ಯೋ, ಅನ್ನ ನಗಿತಿದೆಯಲ್ರೋ ಹೆಣ. ಬರ್ತಾ ಯಾವುದೋ ಕೆಟ್ಟ ಆತ್ಮ ಸುಬ್ಬಣ್ಣನ ದೇಹದೊಳಗೆ ಸೇರ್ಕೊಂತು ಅಂತ ಕಾಣಿಸುತ್ತೆ. ಓಡಿ ಎಲ್ಲ ಇಲ್ಲೇ ಬಿಟ್ಟು ಓಡ್ ಹೋಗಿ, ಇಲ್ಲ ಅಂದ್ರೆ ಎಲ್ಲ ಜೀವಕ್ಕೂ ತೊಂದ್ರೆ. ಲೋ ತಮ್ಮಣಿ, ಈ ಓಡು, ನಿನ್ನ ಮೆಟ್ಕೊಳ್ಳುತ್ತೆ ಬಾರು. ಆ ಪ್ರೇತ ಈ ಶರೀರನ ಬಿಟ್ಟು ಹೋದ್ಮೇಲೆ ಬಂದು ಸುಟ್ರಾಯ್ತು. ಈಗ ಓಡ್ಬಾ, ಮೊದಲು ನಿನ್ ಜೀವ ಉಳಿಸ್ಕೋ. ಮನೇಲಿ ಮಲ್ಗದವನು ಇಲ್ಲಿ ಸ್ಮಶಾನಕ್ಕೆ ಹೆಂಗ್ ಬಂದೆ? ಅದಲ್ದೆ ಚಟ್ಟ ಕಟ್ಟಿ ಸುಡೋಕೆ ರೆಡಿ ಮಾಡಿದ್ವಲ್ಲ ಬೋಳಿ ಮಕ್ಕಳು. ಅಯ್ಯೋ, ಯಾರದ್ ಕೆಲಸ ಇದು? ಲೋ ತಮ್ಮಣಿ, ನನಗ್ ನಿದ್ರೆ ಬಂದಿತ್ತ ಮಗ. ನಾನ್ ಸಾಯ್ಲಿಲ್ವೋ, ಸತ್ತೆ ಅಂತ ಜೀವಂತ ನನ್ನ ಸ್ಮಶಾನಕ್ಕೆ ಎತ್ಕೊ ಬಂದಿಯಲ್ಲೋ ತಮ್ಮಣಿ. ಜೀವಂತ ಇದೀನ ನಾನು, ನನ್ ಬಿಟ್ಟು ಹೋಗ್ಬೇಡ್ವೋ. ಲೋ ಸೀನು, ಶಾಮು, ಕಿಟ್ಟ, ನನ್ ಮಾತ್ ಕೇಳಿ, ನನ್ ಬಿಟ್ಟು ಹೋಗ್ಬೇಡಿ. ಅಯ್ಯೋ, ಈ ಆತ್ಮ ನಮ್ಮನ್ನ ಯಾರನ್ನು ಬಿಡೋದಿಲ್ಲ. ಯಾವುದೋ ಕೆಟ್ಟ ಆತ್ಮ ಸುಬ್ಬಣ್ಣನ ಶರೀರ ಸೇರ್ಕೊಂತು ಊರನ್ನೆಲ್ಲ ತೆಗೆಯುತ್ತೀಗ. ಎಲ್ಲರೂ ಓಡಿ ಮನೆ ಬಾಗಿಲು ಹಾಕೊಳ್ಳಿ. ದೇವ್ರ ತೀರ್ಥ ಇದ್ರೆ ಆ ಆತ್ಮ ಒಳಗೆ ಬರ್ದಿದ್ದಂಗೆ ಬಾಗಿಲಿಗೆಲ್ಲ ಚಿಮ್ಸಿ ಏನ್ ನಾಟಕ ಮಾಡಿದ್ರು ಸುಳ್ಳು ಹೇಳಿದ್ರು ನಂಬಬೇಡಿ ಆ ಆತ್ಮನ್ನ. ತಮ್ಮಣಿ, ಲೋ ತಮ್ಮಣಿ, ಬಾಗಿಲು ತೆಗಿಯೋ. ನಾನ್ ಸಾಯ್ಲಿಲ್ವೋ, ಭೂತನೂ ಅಲ್ಲ, ಯಾವ ಆತ್ಮನೂ
ಅಲ್ವೋ ನಿನ್ನ ಅಪ್ಪ ಕಣೋ, ಬಾಗ ತೆಗಿಯೋ ಮಗ. ಶಾಂತಿ, ಇಲ್ಲೇ ಶಾಂತಿ, ಯಾಕೆ ಹೇಳ್ತಿದ್ಯಾ? ನಾನೆಲ್ಲೂ ಹೋಗ್ಲಿಲ್ವೇ, ಇಲ್ಲೇ ಜೀವಂತ ಬಂದು ನಿಂತಿದ್ದೀನಿ. ತೆಗಿಯ ಬಾಗ್ಲನ್ನ. ಆತ್ಮ ಅಲ್ಲ ಕಣೆ, ನಿನ್ ಗಂಡ ಸುಬ್ಬ ಕಣೆ ಶಾಂತಿ. ಅಮ್ಮನಿ, ಅಪ್ಪಯ್ಯ ಅಂತೋ ಬಾಗಿಲು ತೆಗಿಯೋ ಮಗ, ಆತ್ಮ ಅಲ್ವಂತೋ. ಅಯ್ಯೋ, ನಂಬಬೇಡಮ್ಮ ಇದನ್ನ. ಸ್ಮಶಾನದಲ್ಲಿ ಬೆಂಕಿ ಕೊಡೋಕ್ ಮುಂಚೆ ಯಾವುದೋ ಕೆಟ್ಟ ಅತೃಪ್ತ ಆತ್ಮ ಅಪ್ಪನ ಶರೀರ ಸೇರ್ಕೊಂತು ಅದು ನಾಟಕ ಮಾಡುತ್ತಂತೆ. ಮನೇಲಿ ಮಕ್ಕಳು ಬೇರೆ ಇದ್ದಾರೆ, ಅವಕ್ಕೆಲ್ಲ ತೊಂದರೆ ಕೊಟ್ಟರೆ ಕಷ್ಟ. ಸುಮ್ಮನಿರುವ, ನಂಬಬೇಡ. ಆ ಆತ್ಮದ ಆಟ ಅದು. ಸೀನಣ್ಣ ಏನು ಮಾಡಿದ್ರು ನಂಬಬಾರ್ದು, ಬಾಗಿಲು ತೆಗಿಬಾರ್ದು ಅಂದಿದ್ದಾರೆ. ಅಯ್ಯಯ್ಯೋ ದೇವ್ರೆ, ನನ್ಗೇನ್ ಮಾಡ್ಲಿ ಈಗ? ಇವರನ್ನೆಲ್ಲ ಹೆಂಗ್ ನಂಬಿಸ್ಲಿ? ನನ್ನ ನೋಡಿದವರೆಲ್ಲ ಭೂತ ಭೂತ ಅಂತ ಕಿಟಕಿ ಬಾಗ್ಲೆಲ್ಲ ಹಾಕೊಳ್ತಾರಲ್ಲಪ್ಪ ಪರಮಾತ್ಮ, ಏನಾದ್ರೂ ದಾರಿ ತೋರ್ಸಪ್ಪ ನಂಗೆ. ಭೂತ ಭೂತ, ತಾತನ್ ಭೂತ. ಈಗಷ್ಟೇ ತಾತನ್ ಸುಟ್ಟು ಬಂದ್ರು, ಆಗ್ಲೇ ತಾತ ಭೂತ ಆಗ್ಬಿಟ್ಟ. ಅಪ್ಪ, ಅಜ್ಜಿ, ಈ ಭೂತ, ತಾತನ್ ಭೂತ ಹೋಗ್ತಿದೆ. ಮೊಮ್ಮಗ್ನೆ, ನನ್ನ ಕೊಂಗಾಟದ ಮೊಮ್ಮಗ್ನೆ, ನಾನು ಭೂತ ಅಲ್ವೋ ಮಗ, ನಿನ್ ತಾತ. ನಾನು ಸಾಯ್ಲಿಲ್ವೋ, ಜೀವಂತ ಇದ್ದೀನಿ. ನನ್ನ ಹೊಟ್ಟೆಗೆ ಬೆಳಗ್ಗೆಯಿಂದ ಒಂದು ಕಾಳು ಅನ್ನ ಬೀಳಲಿಲ್ವೋ, ಹೊಟ್ಟೆ ಹಸಿತಿದೆ. ಬೆಳಗಿಂದ ಉಪವಾಸ ಇದ್ದೀನಿ, ನಡೆಯೋಕ್ಕೂ ಆಗ್ತಿಲ್ಲ. ನನ್ನ ನೋಡಿ ಭೂತ ಅಂತ ಯಾರು ಬಾಗ್ಲು ತೆಗಿತಿಲ್ಲ. ನೀನಾರು ಏನಾರು ತಿನ್ನೋಕ್ ಕೊಡೋ ಮಗ, ಇಲ್ಲಾಂದ್ರೆ ನಿಜವಾಗ್ಲೂ ಸತ್ತು ಭೂತ ಆಗ್ಬಿಡ್ತೀನೋ. ಭೂತ ತಾತ, ಅಲ್ಲ 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 ತಾತ, ನೀವು ಹೋಗ್ತಾತ ಈಗ. ಈ ಶಬ್ದನೆಲ್ಲ ಕೇಳಿದ್ರೆ ನನ್ಗಪ್ಪ ಹೆದರಿಕೆ ಆಗ್ತಿದೆ. ನಾವೆಲ್ಲ ಓಡಾಡಿ ಕಿಟಕಿಯಿಂದ ಬಿಸಾಕ್ತೀವಿ. ಬಿಸಾಕೋಕೆ ನಾನೇನು ಪ್ರೇತಾತ್ಮ? ನೀನು ಮಾತಾಡ್ತಿದ್ದೀನಿ, ಅಳ್ತಿದ್ದೀನಿ, ನಡೀತಿದ್ದೀನಿ, ಎಲ್ಲ ಮಾಡ್ತಿದ್ದೀನಲ್ಲ, ಯಾಕೋ ನಿಮ್ಗೆಲ್ಲ ಅರ್ಥ ಆಗ್ತಿಲ್ಲ? ನೀನು ನನ್ನ ತಾತ ತಾತ ಅಂತ ಬಾಯಿ ತುಂಬ ಕರೀತಿದ್ದೀಯಲ್ಲ, ಇದೆ ಏನೋ ನಿನ್ನ ಆಸೆ? ನನ್ನ ಮುಟ್ಟು ನೋಡು, ಗೊತ್ತಾಗತ್ತೆ ನಿಂಗೆ. ಹ್ಯಾಂಗ್ ನಂಬ್ಲಿ ತಾತ? ಬೆಳಿಗ್ಗೆ ನೀನ್ ಕಣ್ ತೆರೀಲಿಲ್ಲ, ಕೈ ಕಾಲು ಅಲ್ಲಾಡ್ತಿರ್ಲಿಲ್ಲ, ಹೆಣ ತರನೇ ಸ್ಮಶಾನಕ್ಕೆ ಎತ್ಕೊಂಡು ಹೋದ್ರು. ಈಗ ಬದುಕಿದೀನಿ ಅಂದ್ರೆ ನಿನ್ನ ಹ್ಯಾಂಗ್ ನಂಬುದು? ಅಯ್ಯೋ, ರಾತ್ರಿಗೆ ಆ ಹೊಂದಿ ಎಲ್ಲ ಓಡಿಸಿ ಸಾಕಾಗಿ ನಾನು ಸ್ವಲ್ಪ ಜಾಸ್ತಿನೇ ನಶ ತಗೊಂಡ ಮಗ. ಅದಕ್ಕೆ ಹಂಗೆ ಜೋರು ನಿದ್ರೆಗೆ ಹೋದೆ. ಈ ಲೋಕದ ಪ್ರಜ್ಞೆನೇ ಇರಲಿಲ್ಲ. ಅದನ್ನೇ ಅವರೆಲ್ಲ ಸತ್ತೆ ಅಂತ ಎತ್ಕೊಂಡು ಹೋದು. ಸತ್ತವ್ರ ಮೈ ತಣ್ಣಗಿರುತ್ತಂತೆ, ರಕ್ತ ಹೊರಗೆ ಬರಲ್ವಂತೆ. ನಿನ್ ಕೈ ತೋರ್ಸು ತಾತ. ಕೈ ಏನೋ ಬಿಸಿ ಇದೆ, ರಕ್ತನೂ ಬಂತು. ನೀನೇನು ಸತ್ತಂಗ್ ಕಾಣ್ತಿಲ್ಲ ತಾತ. ಇರು ಬಂದೆ. ಯಾಕಮ್ಮ ಹೊಡಿತೀಯಾ? ಅವರೆಲ್ಲ ಜೀವಂತ ಸಾಯಿಸಿದ್ರೆ ನೀವಿಬ್ರು ಹೊಡೆದು ಕುಯ್ದು ಸಾಯಿಸ್ಬೇಕಂತಿದ್ದೀರೇನಮ್ಮ? ಅಯ್ಯೋ ಸುಮ್ಮನೆ ತಾತ, ನೀನ್ ಸತ್ತಿದ್ಯಾ ಜೀವಂತ ಇದೆಯಾ ಅಂತ ಒಂದೇಟಲ್ ಟೆಸ್ಟ್ ಮಾಡಿ ನೋಡ್ದೆ. ಅಪ್ಪು, ತಾತ ಸಾಯ್ಲಿಲ್ಲ, ತಾತ ನೋವಾಗ್ತಿದೆ. ಮನೆಯವ್ರು ಯಾರು ತಾತ ಸಾಯ್ಲಿಲ್ಲ ಅಂದ್ರೆ ನಂಬಲ್ಲ. ಏನ್ ಮಾಡೋದು ಈಗ? ಡಾಕ್ಟರ್ ಹತ್ರ ಹೋದ್ರೆ ಹೆಂಗೆ? ಸರಿ ನಡೀರಿ ತಾತ. ಅಯ್ಯೋ, ನೀವಾ? ಬೆಳಿಗ್ಗೆನೆ ತೀರೋದ್ರಿ ಅಂತ ಕೇಳಿದೆ. ಇಲ್ಲ ಡಾಕ್ಟ್ರೆ, ರಾತ್ರಿ ಸ್ವಲ್ಪ ನಶ ತಗೊಂಡಿದ್ದೆ, ಅದಕ್ಕೆ ಪ್ರಜ್ಞೆ ಇಲ್ಲದೆ ನಿದ್ರೆಗೆ ಹೋದೆ. ಇವರೆಲ್ಲ ಸತ್ತೆ ಅಂತ ಸುಡೋಕೆ ಹೋಗಿದ್ರು. ಯಾರು ಜೀವಂತ ಇದ್ದೀನಿ ಅಂದರೆ ಆತ್ಮ ಅಂತ ನಂಬ್ತಾನೇ ಇಲ್ಲ. ನೀವಾರು ನೋಡಿ ಹೇಳಿ ಡಾಕ್ಟ್ರೆ ಅವರಿಗೆಲ್ಲ ನಾನು ಸತ್ತಿಲ್ಲ ಅಂತ. ಹ್ಞೂ ಡಾಕ್ಟರ್ ಅಂಕಲ್, ನಾವು ಹೇಳಿದ್ರೆ ಯಾರು ನಂಬಲ್ಲ ಅಂತ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದ್ವಿ. ನೀವೇ ನಮ್ಮ ಜನರ ಮೂಢನಂಬಿಕೆನ ದೂರ ಮಾಡಬೇಕು ಡಾಕ್ಟರ್ ಅಂಕಲ್. ಅಪ್ಪ, ಅಜ್ಜಿ, ಎಲ್ಲ ಬನ್ನಿ. ತಾತನ ಆತ್ಮನ ಓಡ್ಸಕ್ಕೆ ದೊಡ್ಡ ಮಂತ್ರವಾದಿ ಬಂದಿದ್ದಾರೆ. ಎಲ್ಲ ಹೊರಗೆ ಬನ್ನಿ. ಭೂತ, ಅಯ್ಯೋ ಭೂತ. ನಿಲಿಯಲ್ಲ, ಸುಬ್ಬಣ್ಣ ಸಾಯಲು ಇಲ್ಲ, ಭೂತನೂ ಅಲ್ಲ. ಬುದ್ಧಿ ಇದೆಯಾ ನಿಮ್ಗೆಲ್ಲ? ಸುಬ್ಬಣ್ಣ ರಾತ್ರಿ ನಶ ಮಾಡಿ ಮಲಗಿದ್ರು, ಡಾಕ್ಟ್ರಿಗೂ ತೋರಿಸದೆ ಸತ್ರು ಅಂತ ಸೀದಾ ಸುಡೋಕೆ ಎತ್ಕೊಂಡು ಹೋಗ್ತೀರಲ್ಲ, ಮನುಷ್ಯರ ನೀವು?
ನಶ ಕಮ್ಮಿಯಾಗಿ ಎದ್ರು ಒಳ್ಳೇದಾಯ್ತು. ಇಲ್ಲ ಅಂದರೆ ಜೀವಂತ ಮನುಷ್ಯನಿಗೆ ಬೆಂಕಿ ಕೊಟ್ಟು ಸುಟ್ಟು ಬಿಡ್ತಿದ್ರಿ. ಸತ್ತವರು ನಿಜವಾಗ್ಲೂ ಸತ್ತಿದಾರಾ ಇಲ್ವಾ, ಇನ್ನೇನಾದರೂ ಆಗಿದೆಯಾ ಅಂತ ಡಾಕ್ಟ್ರಿಗೆ ತೋರಿಸದೆ ಸುಡೋದು ತಪ್ಪು. ಅನಕ್ಷರಸ್ಥರ ಥರ ಬದುಕಬೇಡಿ. ನಮ್ಗೇನ್ ಗೊತ್ತು ಡಾಕ್ಟ್ರೆ, ಮನೆಯವರೆಲ್ಲ ಸತ್ರು ಅಂತ ಗೋಳೋ ಅಳ್ತಿದ್ರು, ನಾವು ಮುಂದಿನ ಕಾರ್ಯಕ್ಕೆ ಹೆಲ್ಪ್ ಮಾಡ್ತು ಅಷ್ಟೇ. ಸುಮ್ಮನಿರಿ ಅಂಕಲ್, ನಾನ್ ಡಾಕ್ಟರ್ನ ಕರೀರಿ ಅಂದ್ರು ಕರೀದೆ ಎತ್ಕೊಂಡು ಹೋದ್ರಿ. ಯಾರೇ ಆಗ್ಲಿ ಸತ್ರೆ ಡಾಕ್ಟರ್ ಹತ್ರ ಕನ್ಫರ್ಮ್ ಮಾಡ್ದೆ ಸುಡೋಕ್ ಎತ್ಕೊಂಡು ಹೋಗ್ಬಾರ್ದು. ಆದ್ರೆ ನೀವು ಗಾರ್ಡನ್ ಇದ್ರಲ್ಲಿ ಮಲಗಿರೋ ನಮ್ ತಾತನ್ನ ಸತ್ರು ಅಂತ ಎತ್ಕೊಂಡು ಹೋಗ್ಬಿಟ್ರಿ. ಹ್ಞೂ ಕಣ್ರಿ, ತಪ್ಪಾಯ್ತು ನಮ್ಮಿಂದ, ಕ್ಷಮಿಸ್ಬಿಡ್ರಿ. ತಾತ ಸತ್ತು ಭೂತ ಆಗ್ಬಿಟ್ಟು ಮತ್ತೆ ಮನುಷ್ಯನಾಗ್ಬಿಟ್ಟೆ. ಈ ಜರ್ನಿ ಹೇಗನ್ಸ್ತು ಭೂತ ತಾತ? ಕಮೆಂಟ್ ಮಾಡ್ತಿರೋ ಬಿಡ್ತಿರೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್.